ನಾಡ ಕಚೇರಿಯಲ್ಲಿ ಒಬ್ಬರು ತಹಸೀಲ್ದಾರ್ ಅಂತ ಇದ್ದಾರೆ, ಯಾರು ಶಿವಕುಮಾರ್ ಅಂತ. ಅವರ ಒಂದು ಟಾರ್ಚರ್ ಅಂದರೆ ಹೆಂಗಾಗಿದೆ ಅಂದರೆ ಸಂಬಳನೂ ಕೊಟ್ಟಿಲ್ಲ ಅವರಿಗೆ. ಒಂದು 6-7 ತಿಂಗಳಿಂದ ಸಂಬಳನೂ ಕೊಟ್ಟಿಲ್ಲ. ಆಮೇಲೆ ವಿಕಲಚೇತನರಿಗೆ ನಿಲ್ಲಿಸೋದು, ಇಂಥ ಕೆಲಸಗಳೆಲ್ಲ ಮಾಡಿ ಅವನಿಗೆ ಮನನೊಂದಿ ಅವನ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇದಕ್ಕೆ ಉತ್ತರ ಕೊಡಬೇಕು. ಈಗ ನಮ್ಮ ಸಂಘಟನೆಗಳು, ಮೈಸೂರು ಸಂಘಟನೆಗಳಿಂದ ಇದ್ರ ಬಗ್ಗೆ ಹೋರಾಟ ಪ್ರಾರಂಭ ಮಾಡಿದ್ದೇವೆ. ತಹಸೀಲ್ದಾರ್ ಆಗಿರ್ಬೋದು, ಆಮೇಲೆ ಅವ್ರಿಗೆ ಯಾರು ಕಿರುಕುಳಗಳು ಕೊಟ್ಟು ಅವನಿಗೆ ಈ ಥರ ಮಾಡೋಕ್ಕೆ ಉತ್ತೇಜನ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಬಿಡೋಲ್ಲ. ನಮ್ಮದೇ ಆದಂಥ 2016 ಆ್ಯಕ್ಟ್ ಇದೆ, ಅಂಗವಿಕಲರ ಅಧಿನಿಯಮ 2016 ಇದೆ. ಇದ್ರ ಮುಖಾಂತರ ಫೈಲ್ ಮಾಡ್ತೀವಿ, ಕೋರ್ಟಲ್ಲಿ ಫೈಲ್ ಮಾಡ್ತೀವಿ. ಅವ್ನಿಗೆ ನ್ಯಾಯ ಸಿಗಬೇಕು. ಇನ್ನು ಮುಂದೆ ನಮ್ಮ ವಿಕಲಚೇತನರು ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅಂಥದ್ರಲ್ಲಿ ಸಹಾಯ ಮಾಡಬೇಕು, ಅವ್ರ ಕೈಯಲ್ಲದ್ದು ಸಹಾಯ ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಇಂಥ ಅಧಿಕಾರಿಗಳು ಬೇಕಾದಷ್ಟು ಜನ ಇದ್ದಾರೆ. ಇವ್ರಿಗೆ ಎಚ್ಚರಿಕೆ ಗಂಟೆ ಹೇಳ್ತಾ ಇದ್ದೀನಿ ನಾನು. ನಮ್ಮದೇ ಆದ 2016 ಆ್ಯಕ್ಟ್ ಇದೆ, ವಿಕಲಚೇತನರ ಅಧಿನಿಯಮ 2016. ನಮ್ಮ ಇದರಲ್ಲಿ ನಾವು ಏನಾದ್ರು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ನಿಮ್ಮ ಇದು ಏನಾಗುತ್ತೆ ಅಂದರೆ ನಿಮಗೆ ಇದೂ ಇಲ್ಲ, ಮುಂದೆ ಬರೋ ಬಡ್ತಿ ಆಗಲಿ ಏನೇ ಆಗಲಿ ಎಲ್ಲದೂ ಹೊರಟೋಗುತ್ತೆ. ಆದ್ದರಿಂದ ಈ ಪರಮೇಶ್ ಅವ್ರನ್ನ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವೀಗ ಕಾನೂನಾತ್ಮಕ ಹೋರಾಟ. ಈ ಶಿವಕುಮಾರ್ ಅಂತ ಯಾರಿದ್ದಾರೆ ತಹಸೀಲ್ದಾರು, ಅವರಿಗೆ ನಾವು ಏನು ಕ್ರಮ ಜರುಗಿಸ್ಬೇಕು ಅದನ್ನು ಕಾನೂನಿನ ಮುಖಾಂತರ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದೇ ಸರ್, ವಿಕಲಚೇತನರಿಗೆ ನಿಲ್ಲಿಸೋದು ಅಂದರೆ ಅವನು ಬರ್ತಾಯಿದ್ರೆ ನಿಲ್ಲಿಸೋದು, ನಿನ್ನ ಕೈಯಲ್ಲಿ ಆಗಲ್ಲ ಅನ್ನೋದು. ಈ ಥರ ಬೇಕಾದಷ್ಟು ಅವನಿಗೆ ನಮ್ಮಲ್ಲಿ ಹೇಳಿದ್ದಾನೆ. ರಾತ್ರಿ 12 ಗಂಟೆಯಲ್ಲಿ ಫೋನ್ ಮಾಡಿ ನಮ್ಮ ಸಹಪಾಠಿಗಳಿಗೆ ಹೇಳಿದ್ದಾನೆ, ಈ ಥರ ನನಗೆ ಟಾರ್ಚರ್ ಕೊಡ್ತಾಯಿದ್ದಾರೆ ನಾಡ ಕಚೇರಿಯಲ್ಲಿ, ನನಗೆ ಸಂಬಳನೂ ಕೊಟ್ಟಿಲ್ಲ, ಆಮೇಲೆ ನನ್ನ ವಿಕಲಚೇತನರಿಗೆ ನಿಲ್ಲಿಸ್ತಾರೆ, ನಾನು ಕೆಲಸ ಮಾಡ್ತೀನಿ ಆದರೆ ನನ್ನ ವಿಕಲಚೇತನರಿಗೆ ನಿಲ್ಲಿಸ್ತಾನೆ, ಅದರಿಂದ ಅರ್ಧ ಬೇಸರ ಆಗಿದೆ ನನಗೆ ಅಂತ ಅವನು ಹೇಳಿದ್ದಾನೆ ನಮಗೆ. ಆದ್ದರಿಂದ ಅವನು ಭಾಳ ನೊಂದಿದ್ದಾನೆ. ಮೇನ್ ಕಾರಣ ನಾಡ ಕಚೇರಿಯ ತಹಸೀಲ್ದಾರ್ ಅಂತ ಶಿವಕುಮಾರ್ ಅವರೇ ಮೂಲ ಕಾರಣ ಆಗಿರ್ತಾರೆ, ಉಪ ತಹಸೀಲ್ದಾರ್ ಅವರು. ಒಂದು 8 ತಿಂಗಳಿಂದ ಅವರ ಸಹಪಾಠಿಗಳಿಗೆ ಕೆಲವ್ರಿಗಾಗಿದೆ, ಕೆಲವರಿಗೆ ಇದು ಕಾಂಟ್ರಾಕ್ಟ್ ಬೇಸಲ್ಲಿ ನಡೀತಾ ಇರೋದು. ಅದು ಯಾವುದು ನಾಡ ಕಚೇರಿ. ಈ ತಹಸೀಲ್ದಾರ್ ಅವರು ಮೌಖಿಕವಾಗಿ ಹೇಳ್ತಾರೆ, ಇಂಥವ್ರಿಗೆ ಸಂಬಳಗಳು ಕೊಡಬೇಡಿ, ಇಂಥವ್ರಿಗೆ ಕೊಡಬೇಡಿ ಅಂದರೆ ಅವ್ರು ಕೊಟ್ಟಿಲ್ಲ. ಬೇಕಂತಲೇ ಮಾಡಿರೋದು ಇವರು, ಯಾರು ಶಿವಕುಮಾರ್ ಅವರು ಮಾಡಿರೋದ್ರೆ ಇವನಿಗೊಬ್ಬನಿಗೆ ಸಂಬಳ ಬಂದಿಲ್ಲ. ಒಂದು 8-9 ತಿಂಗಳಿಂದ ಇವನೊಬ್ಬನಿಗೆ ಸಂಬಳ ಬಂದಿಲ್ಲ. ಅದರಿಂದ ಭಾಳ ಬೇಸರ ಆಗಿ ವಿಕಲಚೇತನ ನಿಂದಿಸ್ತಾರೆ. ಏನಂದರೆ ಪ್ರಾಮಾಣಿಕ ಕೆಲಸ ಮಾಡ್ತಿರ್ತಾನೆ, ಅದರಲ್ಲಿ ವೈಮನಸ್ಸು ಬರೋದಕ್ಕೆ ಏನಂದರೆ ಒಂದು 2 ಸತಿ ಅವ್ನು ವಿಕಲಚೇತನ ಬಗ್ಗೆ ನಿಲ್ಲಿಸಿದಾನಂತೆ. ಒಂದು ಕೆಲಸ ಅಂದಮೇಲೆ ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ, ಅವನ ವ್ಯಕ್ತಿನ ಡೈರೆಕ್ಟಾಗಿ ಹೇಳ್ಬೋದು. ಆದರೆ ನಮ್ಮ ವಿಕಲಚೇತನ ಬಗ್ಗೆ ಮುಂದೆ ಹಿಡ್ಕೊಂಡು ಅವನ್ನ ನಿಲ್ಲಿಸಿದ್ದಾನೆ. ಅಲ್ಲಿಂದ ಪ್ರಾರಂಭ ಆಯಿತು ಅವನ ಟಾರ್ಚರು. ಅದನ್ನೆಲ್ಲ ಮನಗೊಂಡು ಅವನು ಟಾರ್ಚರ್ ಓವರ್ ತಡಿಲಾರದೆ ಈ ಥರ ಆಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಶಿವಕುಮಾರ್, ಉಪ ತಹಸೀಲ್ದಾರ್ ಶಿವಕುಮಾರ್ ಅವರು. ಅವ್ರಿಗೆ ಏನು ಕ್ರಮ ಕೈಗೊಳ್ಳಬೇಕು ನಾವು ಇಲ್ಲಿಂದ ಪ್ರಾರಂಭ ಮಾಡ್ತೀವಿ. ಈಗ ಇದೆಲ್ಲ ಪೋಸ್ಟ್ಮಾರ್ಟಮ್ ಆದಮೇಲೆ ಅಲ್ಲಿ ನಾಡ ಕಚೇರಿಗೆ ಹೋಗಿ ಏನು ನಮ್ಮ ಆ್ಯಕ್ಟ್ ಇದೆ, ಆ್ಯಕ್ಟ್ ಮುಖಾಂತರ ಅವ್ರಿಗೆ ಕೋರ್ಟಲ್ಲಿ ಫೈಲ್ ಮಾಡ್ತೀವಿ. ಈಗ ಅಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲೇನೋ ನಡೀತದೆ ನಾಡ ಕಚೇರಿ. ಅವರಿಗೆ ಪರಿಹಾರಧನ ಕೊಡಬೇಕು ಅವರಿಗೆ. ಮತ್ತು ನಮ್ಮದೊಂದು ಇದಿದೆ, ವಿಕಲಚೇತನ ಸಬಲೀಕರಣ ಇಲಾಖೆಯಿಂದ ಬರುತ್ತೆ, ಅದನ್ನು ಕೊಡಿಸ್ಕೊಡ್ತೀವಿ. ವಜಾ ಮಾಡ್ತೀವಿ. ಅದು ಮುಖ್ಯ. ಇವ್ರನ್ನ ಇಂಥ ಅಧಿಕಾರಿ ವರ್ಗನ ವಜಾ ಮಾಡಿಸ್ಬೇಕು. ಯಾಕಂದರೆ ಒಬ್ಬರು ವಜಾ ಆದರೆ ಬೇರೆಯವ್ರಿಗೆ ಬುದ್ಧಿ ಬರುತ್ತೆ, ವಿಕಲಚೇತನರಿಗೆ ತೊಂದರೆ ಕೊಡಬಾರ್ದು ಅಂತ ಬೇರೆ ಅಧಿಕಾರಿಗೂ ಬುದ್ಧಿ ಬರುತ್ತೆ. ಆದ್ದರಿಂದ ಇವ್ರನ್ನ ವಜಾ ಮಾಡಬೇಕು, ಅದು ಮೇನ್ ಉದ್ದೇಶ. ಇದೆಲ್ಲ ಇಲ್ಲಿಂದ ಪ್ರಾರಂಭ ಮಾಡ್ತೀವಿ. ಈ ಪೋಸ್ಟ್ಮಾರ್ಟಮ್ ಎಲ್ಲ ಮುಗಿದ ಮೇಲೆ ನಾವು ಅಲ್ಲಿ ಮೇನ್ ಟಾರ್ಗೆಟೇ ಶಿವಕುಮಾರನ್ನ ಮಾಡಿ ಅವ್ರು ವಜಾ ಮಾಡಿ, ಆಮೇಲೆ ನಾಡ ಕಚೇರಿಯಿಂದ ಏನು ಬರಬೇಕು ಅದನ್ನು ಕೊಡಿಸಿ ನಮ್ಮ ಸ್ನೇಹಿತನಿಗೆ ಏನು ನ್ಯಾಯ ದೊರಕಿಸ್ಬೇಕು ಅದನ್ನು ನಾವು ದೊರಕಿಸ್ಕೊಡ್ತೀವಿ.